ನನ್ನ ಹಸ್ಬೆಂಡ್ ತುಂಬ ಚೂಸಿ ಫೋಟೋ ಅಲ್ಲಿ. ಮೀಟ್ ದಿಸ್ ಪರ್ಸನ್. ಉಂಗ ಪೇರ್ ಸೊಲ್ಲುಂಗ. ರಾಜಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ತೇಜು. ನಮ್ಮ ಇವತ್ತಿನ ವ್ಲಾಗ್ ಪಾಂಡಿಯಲ್ಲಿದೆ ಆ್ಯಂಡ್ ಇಟ್ಸ್ ಮೈ ಸೆಕೆಂಡ್ ಡೇ. ಬನ್ನಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಗೈಸ್, ನಾವು ಇವಾಗ ಆನ್ ದ ವೇ. ನೋಡ್ಬೋದು ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಏನು ಬಿಸಿಲಂದರೆ ಯಪ್ಪ ತಡೆಯೋಕ್ಕಾಗಿಲ್ಲ ನಮಗೆ. ಆ್ಯಂಡ್ ಇನ್ನೊಂದು ನಾನು ಏನಕ್ಕೆ ನಿಮಗೆ ರೋಡೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಬಿಲ್ಡಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಇದ್ಯಾವುದೋ ಇತ್ತೀಚೆಗೆ ಕಟ್ಟಿರೋಂಥ ಬಿಲ್ಡಿಂಗ್ ಅಂತೂ ಅಲ್ಲ. ಎಲ್ಲ ಹಳೆಯ ಕಾಲದ ಬಿಲ್ಡಿಂಗು, ಒಂದು 20-30 ವರ್ಷ ಇಲ್ಲ 40 ವರ್ಷದ ಹಳೆಯ ಬಿಲ್ಡಿಂಗ್ಗಳೇ, ಸಕ್ಕದ ಹಳೆ ಬಿಲ್ಡಿಂಗ್ಗಳು. ಆ್ಯಂಡ್ ಅಲ್ಲಿ ಒಂದೊಂದು ಬಿಲ್ಡಿಂಗ್ ಪೇಂಟಿಂಗ್ ಅಂತೂ ಯಪ್ಪ ಎಲ್ಲ ಒಂಥರ ಬ್ರೈಟ್ ಕಲರ್ಸು. ಅದರಿಂದನೇ ಇದು ಪಾಂಡಿ ಒಂಚೂರು ಫೇಮಸ್ ಅನಿಸುತ್ತೆ. ಅದು ಬಿಟ್ಟರೆ ಬೀಚ್ಗಳು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದೆಲ್ಲ ನಾರ್ಮಲಿ ನಮ್ಮ ಬೆಂಗಳೂರು ರೋಡ್ಗಳು ಹೇಗಿರುತ್ತೋ ಹಂಗೆ ಅಲ್ಲಲ್ಲಿ ನೋಡಿ ಈ ಥರ ಒಂದು ಬಿಲ್ಡಿಂಗ್ಗಳು ಇಲ್ಲ ಏನಾದರೂ ಒಂದು ಕಟ್ಬಿಟ್ಟಿದ್ದಾರೆ. ಅದು ಒಂಚೂರು ಬ್ರೈಟ್ ಕಲರ್ಸ್ ಹಾಕ್ಬಿಟ್ಟು ಈ ಫ್ರೆಂಚ್ ಕಾಲೋನಿಯಲ್ಲೆಲ್ಲ ಹೇಗಿರುತ್ತೆ ಆ ಥರ ತೋರಿಸಿದ್ದಾರೆ ಅಷ್ಟೇ. ಫ್ರೆಂಚ್ ಕಾಲೋನಿಯಲ್ಲಿದ್ದೀವಿ, ನೋಡ್ಬೋದು ಹಿಂದೆಗಡೆ ವೈಬ್ ಅಂತೂ ಸಕ್ಕದಾಗಿದೆ ಎಂಟ್ರೆನ್ಸು. ಸೊ ಜಾಸ್ತಿ ಜನ ಇಲ್ಲೆಲ್ಲ ಫೋಟೋಶೂಟ್ ಮಾಡ್ತಾರೆ. ಇನ್ನು ಮುಂದೆಗಡೆ ಕೂಡ ಕೆಫೇಸ್ ಇದೆ, ನಾನು ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಫ್ರೆಂಚ್ ಕಾಲೋನಿ ಎಂಟರ್ ಆಗಿದ ತಕ್ಷಣ ಫಸ್ಟು ಹೋಪ್ ಕೆಫೆ ಸಿಗುತ್ತೆ. ಮೆನ್ಯೂ ಈಚೆನೇ ಇಟ್ಬಿಟ್ಟಿದ್ದಾರೆ. ರೇಟ್ ನೋಡ್ಕೊಂಡು ಒಳಗಡೆ ಬನ್ನಿ ಅನ್ನೋ ರೇಂಜಲ್ಲಿ. ಸೊ ಇಲ್ಲೊಂದು ಫೋಟೋಶೂಟ್ ಮಾಡೋಣ ಆ್ಯಂಡ್ ಮುಂದೆ ಹೋದರೆ ಫುಲ್ ಫೋಟೋಸ್ ತಕ್ಕೋಬೋದು. ಹೋಗಿ ತೋರಿಸ್ತೀನಿ. ಇಲ್ಲೊಂದು 2 ಫೋಟೋಸ್ ತಗೊಂಡು ಹೋಗೋಣ. ಸೊ ಆ ಕೆಫೆ ಮುಗಿಸ್ಕೊಂಡು ಅಲ್ಲಿ ಫೋಟೋ ತಗೊಂಡು ಬಂದಿದ ತಕ್ಷಣ ಇಲ್ಲೊಂದು ಯಾವುದೋ ಕೆಫೆ ಇದೆ. ಇದು ನಂಗೆ ಅನ್ಸಂಗೆ ಫ್ರೆಂಚ್ ಪೀಪಲ್ ಅವ್ರದ್ದು ಮನೆ ಅನಿಸುತ್ತೆ. ಮನೆಯೇ ಕೆಫೆ ಥರ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ವಿಲಾ ಮೀನಾ ಅಂತ ಹಾಕೈತೆ. ಆ್ಯಂಡ್ ದಿಸ್ ಇಸ್ ಮೋಸ್ಟ್ ಫೇವ್ರೆಟ್ ಕೆಫೆ ದೇ ಸಾಲ್. ಜಾಸ್ತಿ ಜನ ಇಲ್ಲಿ ಫೋಟೋಶೂಟ್ ಮಾಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ ನೋಡ್ದಂಗೆ. ಸೊ ದಿಸ್ ಇಸ್ ದ್ಯಾಟ್ ಬಿಲ್ಡಿಂಗ್. ಫ್ರೆಂಚ್ ಕಾಲೋನಿ ಅನ್ನೋದು ಮೋಸ್ಟ್ಲಿ ಬರೀ ಪೇಂಟಿಂಗ್ ಈ ಥರ ಕ್ಯಾಫೇಸಿಂದ ಕಳೀತಾರೆ ಅನಿಸುತ್ತೆ. ಇನ್ನೇನು ಇಲ್ಲ. ಫಾರಿನರ್ಸ್ ಕೂಡ ಅಲ್ಲಿ ಇಲ್ಲಿ ಯಾರೋ ಇಬ್ಬರೇ ಇರೋದಿಲ್ಲಿ. ಜಾಸ್ತಿ ಜನ ಏನೂ ಕಾಣಿಸ್ತಾ ಇಲ್ಲ. ಬನ್ನಿ ಈ ಕೆಫೆ ತನೂ ಒಂದು ಸ್ವಲ್ಪ ಫೋಟೋ ತಗೊಂಡು ಹೋಗೋಣ. ಸೊ ನಾವಿಲ್ಲಿ ಫೋಟೋ ತಕ್ಕೊಂಡು ಪಕ್ಕದ ಸ್ಟ್ರೀಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಷ್ಟೇ ಇನ್ನೇನು ಜಾಸ್ತಿ ಫೋಟೋಸ್ ತೊಗೊಳಕ್ಕಾಗಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಕ್ಯಾಫೇಸ್ ಇದೆ ಆ್ಯಂಡ್ ಇಟ್ಸ್ ಆಲ್ ವೆರಿ ಎಕ್ಸ್ಪೆನ್ಸಿವ್ ಕ್ಯಾಫೇಸ್. ಸೊ ನಾವಿಲ್ಲಿ ಮೇನ್ ಬಂದಿದ್ದು ಫೋಟೋ ಶೂಟ್ ಮಾಡೋಕ್ಕೆ ಆ್ಯಂಡ್ ಇದು ರೋಡೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಏನಿದೆ ಇದು ಒಂದೇ ರೋಡು, ಒಂದು ಉದ್ದ ಕಾಲೋನಿ ಆ್ಯಂಡ್ ಅಕ್ಕಪಕ್ಕ ಇನ್ನೊಂದು 2 ರೋಡ್ ಅಷ್ಟೇ. ಇಷ್ಟೇ ಫ್ರೆಂಚ್ ರೋಡ್, ಬೇರೆ ಏನೂ ಇಲ್ಲ ಇಲ್ಲಿ. ಫ್ರೆಂಚ್ ಕಾಲೋನಿ ಮತ್ತು ಇನ್ನೇನೋ ಒಂದು ಕರೀತಾರೆ ವೈಟ್ ಟೌನ್. ಸೊ ಫ್ರೆಂಚ್ ಕಾಲೋನಿ, ವೈಟ್ ಟೌನ್, ಇದೆರಡು ಇಲ್ಲೇ ಇರೋದು. ಸೊ ನಾವು ಇವಾಗ ಇನ್ನೊಂದು ರೋಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು 2-3 ಬಿಲ್ಡಿಂಗ್ಗಳು ಸಕ್ಕತ್ತಾಗೈತೆ. ಲೈಕ್ ಬಿಲ್ಡಿಂಗ್ಗಳು ಸಕ್ಕತ್ತಾಗೈತೆ ಅಂದರೆ ನಾರ್ಮಲ್ ಬಿಲ್ಡಿಂಗ್ ಕಟ್ಬಿಟ್ಟು ಅದಕ್ಕೆ ಒಂಥರ ಬ್ರೈಟ್ ಕಲರ್ಸ್ ಹಾಕಿ ಪೇಂಟ್ ಮಾಡಿದ್ದಾರೆ. ಇನ್ನೂ ಕ್ಲಿಯರಾಗಿ ನನ್ನ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ, ಅವ್ರ ಚಾನಲಲ್ಲಿ ಹೋಗಿ ನೋಡಿ. ಹಳೆ ಬಿಲ್ಡಿಂಗ್ಗಳಿದೆ ಆ್ಯಂಡ್ ಹೊಸದಾಗಿ ಕಟ್ಟಿರೋ ಬಿಲ್ಡಿಂಗ್ಸ್ ಕೂಡ ಇದೆ. ಎಲ್ಲ ಚೆನ್ನಾಗಿದೆ ಅಲ್ಲ, ಹೋಗಿ ಸ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ಇಟ್ಸ್ ವೇ ಬಿಯಾಂಡ್ ಅವರ್ ಬಜೆಟ್. ಲೈಕ್ ಬಿಟ್ಟರೆ ಮುಖ್ಯ ಫ್ರೆಂಚ್ ಕಾಲೋನಿ ಒಂದು ದಿನಕ್ಕೆ ದೇ ಚಾರ್ಜ್ 8,000 9,000 ಆ ಥರ. ದೇವ್ರೆ ಕೃಷ್ಣ ಅನ್ಸ್ಬಿಡ್ಬೇಕು. ಬಟ್ ಇವಾಗ ಯಾರ ಎಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಗೈಸ್. ಕ್ಯಾಫೇಸ್ ಒಂದು ದುಡ್ಡಿತ್ತಂದರೆ ನಾವು ಬೆಂಗಳೂರಲ್ಲಿ ಆರಾಮಾಗಿ ಚಿಲ್ ಮಾಡ್ಬೋದು ಯಾವುದಾದ್ರು ದೊಡ್ಡ. ಸೊ ನಾವು ಈ ರೋಡಲ್ಲಿ ರೆಸಾರ್ಟ್ಸ್ ಹೋಗಿ ಫ್ರೆಂಚ್ ಲೋಫರ್ಸ್ ಏನೋ ಒಂದಿತ್ತು. ಕಲರ್ ನನಗೆ ಬೆಂಗಳೂರಲ್ಲ ಬೇರೆ ಇದೆ ಗೈಸ್. ಇಲ್ಲಿ ಫೋಟೋ ತಗೋಬೋದು. ಡೋರ್ಸ್ ಹತ್ರ ನಿಂತ್ಕೊಂಡು ಬರೀ ಡೋರ್ ಫ್ರೇಮಲ್ಲಿ ಬರೋ ಥರ ಅದಕ್ಕೂ ಕಾಂಡಿಷನ್ ನೋಡೋಣ. ಆದರೆ ಇಲ್ಲೂ ಎಕ್ಸ್ಪ್ಲೋರ್ ಮಾಡೋಣ ಫೋಟೋಸು. ಸೊ ಗೈಸ್, ಫ್ರೆಂಚ್ ಕಾಲೋನಿಯಲ್ಲಿ ವಿ ಮೆಟ್ ದಿಸ್ ಬ್ಯೂಟಿಫುಲ್ ಪರ್ಸನ್. ಹೀ ಈಸ್ ಅ ಸ್ಟ್ರೀಟ್ ಫೋಟೋಗ್ರಾಫರ್ ಆ್ಯಂಡ್ ಅವ್ರು ಬಂದು ಎಷ್ಟು ರೀಸನೇಬಲ್ ಆಗಿ ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ಒಂದು ಫೋಟೋಗೆ 20 ರೂಪಾಯಿ. ಜೋರಾಗಿ ಮಾತಾಡಿದ್ರೆ ಕೆಡ್ಸ್ಕೊಬಿಡ್ತಾರೆ, ರೇಟ್ ಜಾಸ್ತಿ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಮೆತ್ತಗೆ ಮಾತಾಡ್ತಾ ಇದ್ದೀನಿ.
ಬಟ್ ಐ ಥಿಂಕ್ ಈಸ್ ಡೂಯಿಂಗ್ ಅ ವೆರಿ ಗ್ರೇಟ್ ಜಾಬ್. ಸೆಲೆಕ್ಟೆಡ್ ಫೋಟೋಸಿಗೆ ಮಾತ್ರ 20 rupees. ಸೊ ಅವರೇ ಬ್ಯಾಕ್ಗ್ರೌಂಡು ಪೋಸು ಎಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾ, ಸೊ ಹಿ ಹ್ಯಾಸ್ ಅ DSLR ಆ್ಯಂಡ್ ಹೀ ಈಸ್ ಶೂಟಿಂಗ್. ಇದಾದಮೇಲೆ ವಿ ವಿಲ್ ಸೆಲೆಕ್ಟ್ ಅವರ್ ಪಿಕ್ಚರ್ಸ್ ಆ್ಯಂಡ್ ವಿಲ್ ಕಲೆಕ್ಟ್ ಇಟ್ ಫ್ರಮ್ ಹಿಮ್. ಸೊ ಅವರೇ ಪ್ರಾಪ್ಸ್ ಚೇಂಜ್ ಮಾಡಿ ಲೊಕೇಶನ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಪಿಂಕ್ ಕಲರ್ ಬಿಲ್ಡಿಂಗ್ ಇದೆ. ಸೊ ಇದು ಬೇಕಂದರೆ ಇಲ್ಲಿ ಬ್ಯಾಕ್ಗ್ರೌಂಡಾಗಿ ಫೋಟೋ ಹಿಡ್ಕೋಬೋದು, ಇಲ್ಲಾಂದರೆ ಯೆಲ್ಲೋ ಇದೆ, ಆರೆಂಜ್ ಇದೆ. ಸೊ ಅವರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ತುಂಬ ಚೂಸಿ ಫೋಟೋ ಅಲ್ಲಿ. ಸೊ ಅವರಿಗೆ ಇವ್ರು ದೇವ್ರ ಥರ ಸಿಕ್ಕಿದ್ರು. ನನಗಂತೂ ಯಪ್ಪ ಬೆಳಗಿಂದ ಅವ್ರ ಹತ್ರ ಉಗಿಸ್ಕೊಂಡು ನನಗಂತೂ ಸಾಕಾಗೋಯ್ತು. ಫೋಟೋ ಸರಿಯಾಗಿ ಬರ್ತಾಯಿಲ್ಲ, ಫ್ರೇಮ್ ಸರಿಯಾಗಿಲ್ಲ, ಏನು ತಗೊಳ್ತಾ ಇದೆಯಾ ಅಂತ ದೇವ್ರ ಥರ ಬಂದು ಫೋಟೋ ಹಿಡಿತವ್ರೆ. ಸೊ ಹಿಯರ್ ಹಿ ಎಸ್. ಇರಿ, ಫೋಟೋ ಆದಮೇಲೆ ಅವ್ರನ್ನ ಮಾತಾಡ್ಸೋಣ. ಸೊ ದಿಸ್ ಇಸ್ ಫ್ರೆಂಚ್ ಕಾಲೋನಿ. ಮುಂದೆಗಡೆ ಒಂದು ಆರೆಂಜ್ ಬಿಲ್ಡಿಂಗ್ ಇದೆ. ಸೊ ಈ ಲೇನ್ ಬಂದ್ಬಿಟ್ಟು ನಾವೇನು ಕೆಫೇಸ್ ನೋಡೋದು ಅದು ಪಕ್ಕದ ರೋಡೇ ಇದು. ಅಷ್ಟೇ ಅನಿಸುತ್ತೆ ಫ್ರೆಂಚ್ ಕಾಲೋನಿ. ಇಲ್ಲೇನು ಅಷ್ಟು ಎಕ್ಸ್ಪ್ಲೋರ್ ಮಾಡೋಷ್ಟಿಲ್ಲ, ಜಸ್ಟ್ ದ ಬಿಲ್ಡಿಂಗ್, ಫ್ರೇಮ್ಸ್, ಫೋಟೋ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು. ಸೊ ಗೈಸ್, ಇನ್ ಬಿಟ್ವೀನ್ ಫೋಟೋಶೂಟಲ್ಲಿ ಅಂದ್ಕೊಂಡೆ ಇವ್ರ ಹತ್ರ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು. ಸೊ மீட் திஸ் பர்சன். உங்கள் பேர் சொல்லுங்கள். ராஜா. ஸோ ராஜா, நீங்கள் இங்கே தான் இருப்பீங்க இல்லைங்களா? ஸோ ஃபோட்டோஸ் எல்லாம் ஓகே, ஃபுல் டைம் ஃபோட்டோ. ஓ நைஸ். ஸோ யாராச்சும் வந்து உங்களுக்கு கால் பண்ணால் கண்டிப்பாக ஹெல்ப் பண்ணுவீங்களா ஃபோட்டோக்கு? ஓகே, உங்கள் நம்பர் சொல்லிடுங்க. 9677703986. ಓಕೆ, ಸ್ಟ್ರೈಟಾಗಿ ಜೋರಾಗಿ சொல்லணும். ನಾನು ಯಾವುದಕ್ಕೂ ನಂಬರ್ ಇಲ್ಲಿ ಡಿಸ್ಪ್ಲೇಲಿ ಹಾಕಿರ್ತೀನಿ. ಸೊ ನೀವು ಯಾರಾದರೂ ಬಂದಿದ್ದಲ್ಲಿ ಅವ್ರಿಗೆ ಕಾಲ್ ಮಾಡಿ. ವಿಲ್ ಟೇಕ್ ಅಮೇಝಿಂಗ್ ಪಿಕ್ಚರ್ಸ್ ಫಾರ್ ಯು ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಪೋಸ್ಟ್ ಮೈ ಪಿಕ್ಚರ್ಸ್ ಆ್ಯಂಡ್ ಮೈ ಹಸ್ಬೆಂಡ್ಸ್ ಪಿಕ್ಚರ್. ಅವರು ಫೋಟೋ ಹಾಕಿರೋವಂಥದ್ದು, ಫೋಟೋ ಕ್ಲಿಕ್ ಮಾಡಿರೋವಂಥದ್ದು. ಯಾ, ಲೆಟ್ಸ್ ಗೆಟ್ ಕಂಟಿನ್ಯೂಡ್ ವಿತ್ ಆರ್ ಫೋಟೋಸ್. ಸೊ ಇದಷ್ಟು ಫೋಟೋ ರಾಜ ಅವ್ರು ನಮಗೋಸ್ಕರ ಕ್ಲಿಕ್ ಮಾಡಿದ್ದು. ಇನ್ನೂ ಸಿಕ್ಕಾಪಟ್ಟೆ ಫೋಟೋಸ್ ಇದೆ. ಸೊ ನಾನಿಲ್ಲಿ ಸೆಲೆಕ್ಟೆಡ್ ಫೋಟೋಸ್ ಅಷ್ಟೇ ಹಾಕಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ರಾಜ, ನೀವು ಈ ವಿಡಿಯೋ ನೋಡಿದ್ರೆ. ಸೊ ಯಾ ಗೈಸ್, that's it for today's vlog. Thank you so much for watching. See you all in the next vlog with another destination ಅಂತ ಹೇಳ್ತಾ, thank you so much for watching.